ನಾನು 43 ವರ್ಷದಿಂದ ಈ ಸದನದಲ್ಲಿ ಇದ್ದೇನೆ. ಅರ್ಥ ಆಯ್ತಾ? ನೀವು ಅಂತ ಸ್ವಂತ ಏನೋ ಗಳಿಗೆಯಲ್ಲಿ ನಾವೆಲ್ಲ ಲಾಸ್ಟು 43 ವರ್ಷ ಆಗಿದೆ ಇದರಲ್ಲಿ ಬಂದು. ಇನ್ನು ಕೊನೆ ಗಳಿಗೆಯಲ್ಲಿ ಅಟ್ಲೀಸ್ಟ್ ಏನೋ ತಾಲ್ಲೂಕಲ್ಲಿ ಏನಾದರೂ ಮಾಡೋಣ ಅಂತ ಹೋದರೆ ನೀವು ಅದಕ್ಕೆ ಅಡ್ಡಿ ಬಂದರೆ ಹೇಗೆ? ನಿಮ್ಮ ತಂದೆ ಗೌರವಾನ್ವಿತ ತಂದೆಯವ್ರ ಕಾಲದಲ್ಲಿದ್ದೆ ನಾನು, ಗೊತ್ತಾ? ನೀವೆಲ್ಲ ಇದಕ್ಕೆಲ್ಲ ಪಾಪ ಸಹಾಯ ಮಾಡಬೇಕು ಬಡವರಿಗೆ ಮತ್ತು ಹಿಂದುಳಿದ ತಾಲೂಕುಗಳಿಗೆ. ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕು ನಮ್ಮದು. ಯಾರೋ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾವು ಇವತ್ತು ಮಾಡೋದಕ್ಕೆ ಮಾಡ್ತಾ ಇದ್ರೆ ಅದು ಅಡ್ಡಿ ಬಂದರೆ ನೀವು ಹೆಂಗೆ? ತಾವೇ ಇಂಟ್ರೆಸ್ಟ್ ತಗೋಬೇಕು ಬ್ರದರ್. ನಾನು ಬಿಡುಗಿಲ್ಲ. ನಾನು ಬರ್ತೇನೆ. ನಾವು ಅವತ್ತು ತಾವು ಹೇಳಿದ್ದೇನೆ ನಾನು ಹಿಂಪಡೆದಿದ್ದೇನೆ ಅವತ್ತು. ಸನ್ಮಾನ್ಯ ಮಂದಿ ಉತ್ತರ ಕೇಳುವ ಸಭಾಧ್ಯಕ್ಷರೇ, ಕೂತ್ಕೊಳ್ಳಿ. ವೆಂಕಟ್ ಶಿವರೆಡ್ಡಿ ಅವರು ಹಿರಿಯ ಶಾಸಕರು. ನನ್ನ ತಂದೆಯವ್ರ ಜೊತೆನೂ ಕೂಡ ಅವರು ಶಾಸಕರಾಗಿ ಕೆಲಸ ಮಾಡಿದ್ರು. ನಂತರ ಅವರ ತರುವಾಯ ನನ್ನ ಜೊತೆನೂ ಕೂಡ ಶಾಸಕರಾಗಿ ನಾವೆಲ್ಲ ಕೂಡಿದ್ವಿ. ಅವಾಗ ಈ ಕಡೆ ಇದ್ರು, ಈಗ ಆ ಕಡೆ ಇದ್ದಾರೆ ಅಷ್ಟೇ. ಪ್ರಶ್ನೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಇಲ್ಲ ರಾಜಕೀಯವಾಗಿ ಈಗ ಇಲ್ಲಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ಯದ್ರೂರು ಗ್ರಾಮದಲ್ಲಿ ನಾವು 1273 ಎಕರೆಗಳಿಗೆ ಕೈಗಾರಿಕೆ ಸ್ಥಾಪನೆ ಸಲುವಾಗಿ ಈಗಾಗಲೇ ನಾವು ಪ್ರಾಥಮಿಕ ಅಧಿಸೂಚನೆ ಮಾಡಿದ್ದೇವೆ. ಇವತ್ತು ಆ ಪ್ರೊಸೆಸ್ ಇರ್ತದೆ, ತಮಗೂ ಗೊತ್ತಿದೆ. ಆ ಪ್ರೊಸೆಸ್ನಲ್ಲಿ ಏನಾಗುತ್ತೆ, ಈಗ ಅಧಿಸೂಚನೆ ಆದಮೇಲೆ JMC ಮಾಡಬೇಕಲ್ಲ JMC ಮಾಡಬೇಕಲ್ಲ ಸಭಾಧ್ಯಕ್ಷರ JMC ಮಾಡೋಕ್ಕೆ ಹೋದಾಗ ಅಲ್ಲಿಯ ನಮ್ಮ ಅಧಿಕಾರಿಗಳಿಗೆ, ಅಲ್ಲಿ ಸ್ಥಳೀಯರು, ರೈತರು ಎಲ್ಲರೂ ಕೂಡ ಅದನ್ನು ತೊಂದರೆ ಮಾಡಿಸಿ ಅವ್ರಿಗೆ JMC ಮಾಡಲಿಕ್ಕೆ ಬಿಟ್ಟಿಲ್ಲ. ನಿಮ್ಗೆ ಗೊತ್ತಿದೆ, ವೆಂಕಟ ಶಿವಡಿ ಅವರು JMC ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಅಲ್ಲಲ್ಲ, JMC ನೋಡಿ ಸನ್ಮಾನ್ಯ ಸಭಾಧ್ಯಕ್ಷರೇ, ದಿನಾಂಕ 6/11/2025 ಮತ್ತು 17/11/2025 JMC ಕಾರ್ಯನಿರ್ವಹಿಸಲಿಕ್ಕೆ ಸರ್ವೆ ತಪಾಸಕರು ಮತ್ತು ಭೂಮಾಪಕರು ಸ್ಥಳಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಗ್ರಾಮಸ್ಥರು ಮತ್ತು ಭೂಮಾಲೀಕರು JMC ಕಾರ್ಯಕ್ಕೆ ಅಡ್ಡಿಪಡಿಸಿರುತ್ತಾರೆ. ಹೀಗಾಗಿ ಅಂತಿಮ ಅಧಿಸೂಚನೆ ತಡವಾಗಿದೆ. ಈ JMCಯನ್ನು ಎಲ್ಲವನ್ನು ನಿವಾರಣೆ ಮಾಡಿ ನಾನು ಮುಗಿಸ್ತೀನಿ. ನೀವು ಹೇಳ್ದೆಲ್ಲ ನಿಮಿಷ ಹೇಳ್ತೇನೆ, ಮತ್ತೆ ಆಮೇಲೆ ಮಾತಾಡಕತ್ತೀನಿ. ಹೀಗಾಗಿ ಆ JMC ನಿವಾರಣೆಯಲ್ಲೇನು ಇದೆ ಸಭಾಧ್ಯಕ್ಷರಲ್ಲಿ ಅಡೆತಡೆ ಇದೆ. ಆ JMC ಕಾರ್ಯವನ್ನು ಮುಗಿಸ್ಲೇಬೇಕಾಗ್ತದೆ. ವಿತೌಟ್ JMC ನಾವು ಇದು ಮಾಡೋಕ್ಕಾಗೋದಿಲ್ಲ. ಹೀಗಾಗಿ ನಮ್ಮ ವಿಚಾರ ಇದನ್ನ ಅಂತಿಮ ಅಧಿಸೂಚನೆಯನ್ನ ಇದು JMC ಮುಗಿದ ಮೇಲೆ ಇದನ್ನು ಮಾಡ್ತೀವಿ. ಒಂದು. ಎರಡನೇದವ್ರು ಹೇಳಿದ್ರು ಹಿಂದೆ ಒಂದ್ಸಲ ಅದು ಮುಖ್ಯಮಂತ್ರಿಗಳು ಒಂದು ಭೂಮಿ ಪೂಜೆಯನ್ನು ಮಾಡಿದ್ರು ಅಂತ ಗೊತ್ತಿದೆ ನನಗೆ. ಅದು ಅವಾಗ ಅದು ನೋಟಿಫಿಕೇಶನ್ ಆಗಿರಲಿಲ್ಲ ಸನ್ಮಾನ್ಯ ಸರ್, ಅಧಿಸೂಚನೆ ಆಗಿದ್ದಿಲ್ಲ. ಅಲ್ಲಿ ಗೌರ್ಮೆಂಟ್ ಕೇಳಿ ನನಗೆ ಗೌರ್ಮೆಂಟ್ ಜಾಗ ಇದೆ ಅಂತೇಳಿ ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಸಲುವಾಗಿ ಅಲ್ಲಿ ಬಂದು ಅಲ್ಲಿ ಆ ಒಂದು ಜಮೀನಲ್ಲಿ ಗೌರ್ಮೆಂಟ್ ಜಮೀನು ಇದೆ, ಒಂದು 400-500 ಎಕರೆ. ಅದರಲ್ಲಿ ಇವತ್ತು ಸಹ ಮಾಡಬೇಕು ಅಂಥೇಳಿ ಒಂದು ಏನಂದರೆ ಒಂದು ಇಂಟೆಂಟ್ ಅಷ್ಟೇ. ಅದು ಯಾವುದನ್ನು ಕೂಡ ಅಕ್ವಿಸಿಷನ್ ಆಗಲಿ ಮತ್ತೊಂದು 20 ಆಗಲಿ ಅದು ಆಗಿರಲಿಲ್ಲ, ನೋಟಿಫಿಕೇಶನ್ ಆಗಿಲ್ಲ ಅದು. ಹೀಗಾಗಿ ಅದನ್ನ ಈಗ ಅವರು ಕೋಟ್ ಮಾಡ್ತಾ ಇದ್ದಾರೆ. ಆದ್ರೆ ಇಷ್ಟೇ ನಾನು ಹೇಳಕ್ಕೆ ಬಯಸ್ತೀನಿ ಗೌರವಾನ್ವಿತ ಸದಸ್ಯರಿಗೆ, ನಾವು ಕೂಡ ಈಗ ಜಮೀನು ಬೇಕು ಇಂಡಸ್ಟ್ರೀಸ್ಗೆ. ನಮಗೆ ಒಂದ್ ಕಡೆ ಇವತ್ತು ಜಮೀನು ಬಿಡಿ ಅಂತ ಬಹಳ ಜನ ಬರ್ತಾರೆ, ಜಮೀನು ತಗೊಳ್ಳಿ ಅಂತ ಹೇಳ್ತಾರೆ. ವೆಂಕಟ ಶಿವಡಿ ಅವರು ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದೆ ಅಂತ ಹೇಳಿದ್ದಾರೆ. ಇದನ್ನ 1273 ಎಕರೆ ಇದನ್ನ ನಾವು ಸ್ವಾಧೀನಪಡಿಸ್ಕೊಳ್ಳಿಕ್ಕೆ ನಮಗೆ JMCಯಿಂದ ಅಡೆತಡೆ ಆಗಿದ್ದಕ್ಕೆ ನಮಗೆ ತೊಂದರೆ ಆಗಿದೆ. ಹೀಗಾಗಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಈ 1273 ಎಕರೆನ ಅದು ಸಾಧ್ಯ ಆದಷ್ಟು ಬೇಗ ಅದನ್ನು ಈ JMC ಎಲ್ಲ ಪ್ರಕ್ರಿಯೆ ಮುಗಿಲೇಬೇಕಾಗ್ತದೆ. ಅಥವಾ ಅದಕ್ಕೆ ಅಲ್ಟರ್ನೇಟಿವ್ ಏನಾದರೂ ವ್ಯವಸ್ಥೆಗಳು ಕೂಡ ಇರ್ತವೆ, ಅದೆಲ್ಲವನ್ನು ನೋಡಿಕೊಂಡು ಈ 1273 ಏಕರ್ಸ್ಗೆ ನಾವು ಅದನ್ನು ಅಂತಿಮ ಅಧಿಸೂಚನೆ ಕಡೆ ನಾವು ಇವತ್ತು ದಿವಸ ಕೈಕೊಡೋಕ್ಕೆ ಎಲ್ಲ ಹೆಜ್ಜೆಗಳನ್ನ ಇಡ್ತೀವಿ. ಎರಡನೇದಾಗಿ ಇವರು ಸೆಕೆಂಡ್ ಫೇಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಇನ್ನೊಂದು ಸೆಕೆಂಡ್ ಫೇಸ್ ಅದೊಂದು ಸುಮಾರು 1200 ಮೇಲೆ ಎಕರೆ. ಫಸ್ಟ್ ನಾವು ಯಾವಾಗ ನಮ್ಗೆ ಏನಾಗ್ತದೆ ಸನ್ಮಾನ್ಯ ಸಭಾಧ್ಯಕ್ಷರೇ, ನಮಗೆ ಈ ಫಸ್ಟ್ ಫೇಸ್ನಲ್ಲಿ ಇನ್ನೂ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿದ್ದು ಆಗಿ ಅದೆಲ್ಲ ಡೆವಲಪ್ ಮಾಡಿ ನಾವು ಕೊಟ್ಟ ಮೇಲೆ ಅಲ್ಲಿ ಬೇಡಿಕೆ ಬೇಕಲ್ಲ. ನಮ್ಮ KIDB's ನೋ ಲಾಸ್ ನೋ ಪ್ರಾಫಿಟ್. ಇದು ನಾವು ಕೇವಲ ಅದರ ಸರ್ವಿಸ್ ಚಾರ್ಜಸ್ ಹಾಕಿದ್ದು ಮಾಡ್ತೀವಿ. ಅಲ್ಲಿ ಬೇಡಿಕೆ ಬಂದ ಮೇಲೆ, ಬೇಡಿಕೆ ಇದ್ರೆ ಎಲ್ಲ ಕಡೆ ಒಂದೇ ಕಡೆ ಇಲ್ಲ, ಬೇಡಿಕೆ ಇದ್ರೆ ಸೆಕೆಂಡ್ ಫೇಸ್ಗೆ ಹೋಗ್ತೀವಿ. ಅದನ್ನ ಇಲ್ಲಿ ಮಿಕ್ಸ್ಅಪ್ ಮಾಡಕ್ ಹೋಗ್ಬೇಡ್ರಿ. ಈಗ ಕಾನ್ಸಂಟ್ರೇಷನ್ ಈಗ ಫಸ್ಟ್ ಫೇಸ್ ಏನಿದೆಯಲ್ಲ, ಅಲ್ಲ ಬಹಳ ಒಳ್ಳೆ ಲ್ಯಾಂಡ್ ಅದು. ದಯಮಾಡಿ ನಿಮ್ಮ ಅಧಿಕಾರಿಗಳೆಲ್ಲ ಈಗಾಗಲೇ ಸ್ಥಳ ತನಿಖೆ ಮಾಡಿದ್ದಾರೆ. ನಮಗೂ ಲ್ಯಾಂಡ್ ಬೇಕಲ್ಲ, ಇಂಡಸ್ಟ್ರೀಸ್ಗೆ ಲ್ಯಾಂಡ್ ಬೇಡ ಆಗಿದನಾ. ಆದ್ರೆ ಎಷ್ಟು JMCಗೆ ಅಡ್ಡಿಪಡಿಸಿದಾಗ ನಾವು ಏನ್ ಮಾಡಕ್ಕಾಗತ್ತೆ ಸಭಾಧ್ಯಕ್ಷ?
ಅಲ್ಲ JMC ಬಗ್ಗೆ JMC ಅಡ್ಡಿಪಡಿಸೋದು ನೀವು ಇರಬೇಕಾಗಿತ್ತು ಅಲ್ಲಿ. Brother, ಅಡ್ಡಿಪಡಿಸಬೇಡಿ ಅಂತ ಹೇಳಿ ರೈತರಿಗೆ ಮತ್ತು ಆ ಸ್ಥಳೀಯರಿಗೆ ನೀವು ಹೇಳಬೇಕಾಗಿತ್ತು. ಅಲ್ಲ, ಎರಡು ಸಲ ಹೋಗಿದ್ರೆ JMC ಗಲ್ಲಿ. ಅಲ್ಲ, JMC ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೇನೆ. JMC ಬಗ್ಗೆ ನಿಮಗೆ ಆಯ್ತು, ಇನ್ನೊಮ್ಮೆ JMC ಕಳಿಸ್ತೀನಿ, ನೀವು ಸರ್ಕಾರ ಅಧಿಕಾರಿಗಳು ಮಿಸ್ಲೀಡ್ ಮಾಡಿದ್ದಾರೆ ನೋಡಿ ಇಲ್ಲಿ. ಸೊ ಇವಾಗ ಅಧಿಸೂಚನೆ ಹೊರಡಿಸುವ ಪೂರ್ವದಲ್ಲಿ ಕಡ್ಡಾಯವಾಗಿ ಜಮೀನಿನ ವಿಡಿಯೋ ಚಿತ್ರೀಕರಣ, ಡ್ರೋನ್ ಸರ್ವೆ ಮಾಡುವುದು ಅವಶ್ಯಕತೆವಾಗಿರುತ್ತದೆ. ಇಸ್ ಇಟ್ ಫ್ಯಾಕ್ಟ್? ಕೇಳಿ. ಅಲ್ಲ, ನೀವು ಹೇಳಿ, ಅದು ಮಾಡಿರ್ತಾರಲ್ಲ ಡ್ರೋನ್ ಸರ್ವೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸೊ ಈಗಾಗಲೇ JMC ಮಾಡಿರ್ತಾರೆ. ಹೇಳಿದ್ರಿ, ಎಲ್ಲ ಹೇಳ್ರಿ, ಆಮೇಲೆ ಹೇಳ್ಬಿಡ್ತೀನಿ ಒಮ್ಮೆ, ಅಥವಾ ನೀವು ಹೇಳ್ಬೇಡ ನಾನು ಸಭಾಧ್ಯಕ್ಷರೇ. ಏನ್ ಬೇಕಾದ್ರೆ ಈಗ ಇನ್ನೊಮ್ಮೆ JMC ಕಳಿಸ್ತೀನಿ, ಅವಾಗ ಇವರು ಅಲ್ಲಿ ನಿಂತ್ಕೊಂಡು ಆ ರೈತರಿಗೆ ಮತ್ತು ಸ್ಥಳೀಯರಿಗೆ ಇದು ಮಾಡಿಸಿ. ಬಹುತೇಕ ನಾನು ವೆಂಕಟ ಶಿವರೆಡ್ಡಿ ಅವರು ಬಹುತೇಕ ಜನರಿಗೆ ಒಪ್ಪಿಸಿ, ಎಲ್ಲರನ್ನೂ ಒತ್ತಬೇಕು. 100% ಎಲ್ಲಿನೂ ಆಗೋದಿಲ್ಲ. ಸರಿ ಬಿಡಿ, ಮೆಜಾರಿಟಿ ಜನಕ್ಕೆ ನೀವು ಒಪ್ಪಿಸಿ ಅಲ್ಲಿ ದಿವಸ ಒಪ್ಪಿಸಿದ್ರೆ ನಾವು ಮುಂದುವರೆಕಾಗ್ತದೆ. ನಾವು ಈ ಕಡೆ ರೈತರನ್ನ ವಿರೋಧ ಹಾಕೊಂಡು ಇದು ಮಾಡಿಸಿ ಅಲ್ಲಿ ಆಫೀಸರ್ಸ್ ಹೋದಾಗ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ. ಆ ಪೊಲೀಸ್ ಪಾರ್ಟಿ ತಗೊಂಡು ಹೋಗೋದು ಅದೆಲ್ಲ ಸರಿ ಆಗುದಿಲ್ಲ. ಅದ್ ಮಾಡ್ತೀವಿ. ಅಲ್ಟರ್ನೇಟಿವ್ ಸಹ ನೀವು ಇನ್ನೊಂದ್ಸಲ ನಾವು JMC ಕಳಿಸ್ತೀವಿ, ಅವಾಗ ತಮ್ಮ ಮುಂದಿತ್ತು ಅಲ್ಲಿ ಸಹಕಾರ ಮಾಡಿಸ್ಕೊಡಿ. ಅಲ್ಲ, ಡ್ರೋನ್ ಸರ್ವೆ ಮಾಡಿದ್ದೀರಿ ಈಗಾಗಲೇ. ಡ್ರೋನ್ ಸರ್ವೆ ಇಸ್ ಡಿಫರೆಂಟ್, JMC ಇಸ್ ಆಕ್ಚುಯಲ್. ಹಂಗೆ ನೋಡಿದ್ರೆ ನಾವು ಸ್ಯಾಟಲೈಟ್ ಇಮೇಜಸ್ ತಗೊಂಡು ಮಾಡ್ತೀವಿ, ಅವಶ್ಯಕತೆ ಬಿದ್ದಾಗ. ಆ ಹಂತಕ್ಕೆ ಬರೋದು ಬೇಡ. ಈಗ ನಿಮ್ಗೆ ಇನ್ನೊಮ್ಮೆ JMC ಕಳಿಸ್ತೀವಿ, ನೀವು ಮುಂದೆ ಕುತ್ಕೊಂಡು ಸಹಕಾರ ಮಾಡಿ. ಒಟ್ಟಾರೆ ಇಷ್ಟು ನಿಮಗೆ ಭರವಸೆ ಕೊಡ್ತೀನಿ. ಈ 1273 ಎಕರೆ ಏನಿದೆಯಲ್ಲ, ಇದನ್ನ ನಾವು ಎಲ್ಲಾ ಪ್ರೊಸೀಜರ್ಗಳನ್ನ ಮುಗಿಸಿ ಇದನ್ನ ಅಕ್ವೈರ್ ಮಾಡಲಿಕ್ಕೆ ಎಲ್ಲಾ ಕ್ರಮಗಳನ್ನ ಗಂಭೀರವಾಗಿ ನಾವು ತೆಗೆದುಕೊಳ್ತೀವಿ ಅನ್ನೋದನ್ನ ಪ್ರಾಮಾಣಿಕವಾದಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಎರಡನೇ ಫೇಸ್ ಏನ್ ಹೇಳ್ತಿರಲ್ಲ, ಅದಕ್ಕೆ ನಾವು ಇದನ್ನ ಡಿಮ್ಯಾಂಡ್ ಬಂದ್ಮೇಲೆ 1273 ಎಕರೆ ಇದೆಯಲ್ಲ, ಇದು ಡೆವಲಪ್ ಮಾಡಿ ಅಲ್ಲಿ ಡಿಮ್ಯಾಂಡ್ ವ್ಯಕ್ತಪಡಿಸಿದ್ರೆ, ಡಿಮ್ಯಾಂಡ್ ಬಂದ್ರೆ ಅಲ್ಲಿ ಎರಡನೇದಕ್ಕೂ ಕೂಡ ನಾವು ಒತ್ತು ಕ್ರಮ ಕೈಗೊಳ್ತೀವಿ. ಸೊ ದಯಮಾಡಿ ಎರಡೂ ಮಾಡ್ಕೊಡ್ಬೇಕು ಅಂತ ನಾನು ಒಂದೇದು ಬಗೆಹರಿಸ್ಕೊಡ್ರಿ. ಕಿರಣ್ ಕುಮಾರ್ ಕೋಡ್ಗಿ ತನ್ನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 1219 ನಗರಾಭಿವೃದ್ಧಿ ಸಚಿವರಲ್ಲಿ ಕೇಳಬಯಸುತ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, 24/11/2015 ಕುಂದಾಪುರದ ಒಳಚರಂಡಿ ವ್ಯವಸ್ಥೆಗೆ ಟೆಂಡರ್ ಅನ್ನು ಕರೆದು 24 ತಿಂಗಳ ಅವಧಿಯಲ್ಲಿ ಪೂರ್ಣಗೊಳಿಸುವ ಉದ್ದೇಶವನ್ನು ಗುತ್ತಿಗೆದಾರರಿಗೆ ವಹಿಸಿದೆ. ಆದರೆ 2025 2023ರಲ್ಲಿ ಈ ಗುತ್ತಿಗೆದಾರರ ಕೆಲಸವನ್ನು ಅವರು ಹಳೆ SR ದರದಲ್ಲಿ ಮಾಡಲಿಕ್ಕೆ ತಯಾರಿಲ್ಲದೆ ಇರುವುದರಿಂದ ಅವರ ಕರಾರನ್ನು, ಅವರ ಅಗ್ರಿಮೆಂಟನ್ನು ರದ್ದು ಮಾಡಿಸಿ ಅವರನ್ನು ಫೈನಲ್ ಬಿಲ್ ಮಾಡಿದ್ದಾರೆ. ಈ